ಅಣ್ಣಗೌಡ್ರ ಇವತ್ತ ಏನ್ ಹೇಳ್ಬೇಕಪ್ಪ ಅಂತಂದ್ರ ಒಟ್ಟ ತಲಿ ಕೆಟ್ಟ ಖರಾಬ್ ಆಗಿ ಹೋಗ್ಬಿಟ್ಟೈತ್ರಿ. ಯಾಕ ಬೆಳಿಗ್ಗೆ ಬೆಳಿಗ್ಗೆ ಚಾಲೆಂಜ್ ಮಾಡಿನಿ ಅನ್ಸ್ಬಿಡ್ತ. ಆ ಲೆವೆಲ್ ಆಗಿ ಹೋಗ್ಬಿಡ್ತ. ಯಾಕಪ್ಪ ಅಂತಂದ್ರ ಅವನವನ ಬೆಳಿಗ್ಗೆ ಏನೋ ಫುಲ್ ಖುಷಿಲಿ ಕಸ್ಟಮರ್ ಪಿಕಪ್ ಮಾಡಕ್ ಹೋಗ್ಬೇಕಂತ ಇನ್ನಿ ಅಲ್ಲಿ ಲೋಕಲ್ ಟ್ಯಾಕ್ಸ್ ಅವ್ರ ಪ್ರಾಬ್ಲಮ್ ಮಾಡ್ರು. ಆಮೇಲೆ ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಬೇರೆ ಕಡೆ ಹೋಗಿ ಪಿಕಪ್ ಮಾಡ್ಕೊನಿ ಹೋಗಿ ಏರ್ಪೋರ್ಟ್ ದಾಗ ಕೂತ್ನಿ. ಅವ್ನ ಬೆಳಿಗ್ಗೆ ಬೆಳಿಗ್ಗೆ 10 ಗಂಟೆಗೆ ಹೋಗಿ ಕೂತಾವ ನೋಡ್ರೆ ರಾತ್ರಿ ಸಂಜೆ ಆಗೈತಿ. ರಾತ್ರಿ ಅಂದ್ರೆ 6 ಗಂಟೆಗೆ ಗಾಡಿ ಕಿತ್ತೈತ್ರಿ ನೋಡ್ರೆ ಏರ್ಪೋರ್ಟ್ ದಾಗಿಂದ. ಆಮೇಲೆ ಅಲ್ಲಿಂದ ಸೌತ್ ಗೋವಾ ಹೋಗದ. ಸೌತ್ ಗೋವಾ ಬರೋದಕ್ಕಂದ್ರ ಏನ್ ಹೇಳ್ತೀನಿ ನಾವು ಡ್ರಾಪ್ ಮಾಡ್ಯಾನ್ರಿ ನೋಡ್ರಿ. ಕರೆಕ್ಟ್ ಈಗ 9:30 ಆಗೈತಿ ಟೈಮ್. ಈಗ ಒಂದ್ ಪಿಕಪ್ ಬದೈತಿ, ಅದು ಇಲ್ಲೇ ಐತಿ 2 ಕಿಲೋಮೀಟರ್. ಏನ್ ಮಾಡೋದ, ತಲಿ ಕೆಟ್ಟ ಹನ್ನೆರಡು ಆಗ್ಬಿಟ್ಟೈತಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಂಗ ಇವತ್ತಿನೊಂದ್ ಏನ್ ಬೆಳಿಗ್ಗೆ ಬೆಳಿಗ್ಗೆ ಲಾಗ್ ಮಾಡಿದ್ಲ ಅದಕ್ಕೆ ಎಲ್ಲಾರು ಬಾಳ ಅಂದ್ರ ಬಾಳ ಸಪೋರ್ಟ್ ಮಾಡತ್ತೀರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ಕೋತವ್ರಿ. ಇದೇ ರೀತಿ ನಾನು ಕಂಟೆಂಟ್ ಕೊಟ್ಕೊಂಡು ಹೋಗ್ತಾನ. ಮತ್ತ ಇನ್ನೊಂದ್ ಏನಪ್ಪಾ ಅಂತಂದ್ರ ನಾಳೆ ಒಂದ್ ದೊಡ್ಡ ಬಿಗ್ ನ್ಯೂಸ್ ಕೂಡ ಅದ ಎಲ್ಲರಿಗೂ. ಏನಪ್ಪಾ ಅಂತಂದ್ರ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದ್ಯಲ್ಲಪ್ಪಿ. ಸರ್ಪ್ರೈಸ್ ಆಗಿರ್ಲಿ ಎಲ್ಲರಿಗೂ. ಮಾರ್ನಿಂಗ್ ಹೇಳ್ತಾನ, ಬೆಳಿಗ್ಗೆ ನಾಳೆ ಒಂದ್ ವಿಡಿಯೋದಾಗ ಹೇಳ್ತಾನು. ಆಮೇಲೆ ಸಪೋರ್ಟ್ ಮಾಡತ್ತೇನ, ಸಪೋರ್ಟ್ ಮಾಡ್ರಿ. ನಿಮ್ ಸಪೋರ್ಟಿನ ಯಾವತ್ತು ಸದಾ ಹಿಂಗಾಗಿರ್ತಾನು. ಆಮೇಲೆ ಹಂಗ ಇನ್ನೊಂದ್ ಏನಪ್ಪಾ ಅಂತಂದ್ರ ನಮ್ ಡ್ರೈವರ್ ಒಬ್ಬ ಒಂದ್ ಹಿಂಗೊಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ನಾ ಈ ವಿಡಿಯೋ ಮಾಡಿದ್ದಕ್ಕ ಬೆಳಗಿನ ಒಂದ್ ವಿಡಿಯೋ ನೋಡಿ ಅವ್ ನನಗ್ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಾ ನಂಬರ್ ಇಸ್ಕೊಂಡು ನನ್ ಜೊತೆ ಮಾತಾಡಿ ಅವನೊಂದ್ ಕಷ್ಟ ಹೇಳ್ಕೊಂಡ್ರಿ. ನಿಮ್ಗೆ ಹೇಳ್ತಾನ, ಒಂಥರಾ ಕೆಟ್ಟ ಅನ್ಸ್ಬಿಡ್ತ್ರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಪಾಪ ನಾವೇನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕ ಜನ, ನಮ್ ಊರ್ಗಳದಾಗ ಇಷ್ಟೊಂದ್ ಸಿಟಿಗಳಿಲ್ಲ, ನಮ್ ಊರಾಗ ಇಷ್ಟೊಂದ್ ದಂಧೆಗಿಲ್ಲ ಅಂತ ಕಿಶನ್ ನಾವ್ ಬೆಂಗಳೂರ್ ಆಯ್ತು ಅಲ್ಲಿ ಆಯ್ತು ಇಲ್ಲಿ ಆಯ್ತು ಡ್ರೈವಿಂಗ್ ದಂಧೆ ಹುಡ್ಕೊಂಡ್ ಕಿಶನ್ ಮಾಡಾಕಂತ ಹೋಗಿರ್ತಾವು. ಬಟ್ ಅಲ್ಲಿ ಈ ತರ ಫ್ರಾಡ್ ಆಕೈತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಂಗಿಲ್ಲ. ಅದ ಅವ ಅಣ್ಣ ಪರ್ಮಿಷನ್ ಕೊಡ್ಲಿ ನನಗೆ ವಿಡಿಯೋ ಒಳಗ್ ಹೇಳಪ್ಪ ನೀ ಅಂತ ಹೇಳಿ ಆ ಟೈಮ್ನಾಗ 100% ಹೇಳ್ತಾನೆ ಎಲ್ಲರಿಗೂ ಅದನ್ನ. ಬಟ್ ಅವ್ನಿಗೆ ಯಾರು ಮೋಸ ಮಾಡಿ ತಿಂದೆ ನೋಡ್ರಿ ರೊಕ್ಕ, ನಿಮ್ ಜೀವನ ನೀವ್ ಯಾವತ್ತು ಉದ್ದಾರ ಆಗಂಗಿಲ್ಲ. ಇದು ತಿಳ್ಕೊರಿ.